ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ಮ ಗಣೇಶ ಸೂಪರ್ ಸ್ಟಾರ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತಾ. ಸೊ ನಮ್ಮ ಮನೇಲಿ ವರ್ಷ ಗಣೇಶ ಕೂಡಿಸಿರ್ಲಿಲ್ಲ. ನಮ್ಮ ಬಿದಿ ಗಣೇಶ ಇನ್ನೂ ಲೇಟಾಗಿ ಬರ್ತಾಯಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಅದಕ್ಕೆ ನಮ್ಮ ಮದುವೆ ಪಾಪ ಕರ್ಕೊಂಡು ರೌಂಡ್ ಸ್ಟುಡಿಯೋಕ್ಕೆ ಹೋದಾಗ ನಮ್ಮ ಪ್ರಗತಿ ಸ್ಕೂಲ್ ಕಾಣಿಸ್ತು. ನಮ್ಮ ಪ್ರಗತಿ ಸ್ಕೂಲಲ್ಲೂ ಗಣೇಶ ಕೂಡಿಸಿರ್ತಾರೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ಸೊ ನಮ್ಮ ಟೀಚರ್ಸ್ಗೆಲ್ಲ ಮಾತಾಡ್ಸಿದ್ದು, ಅಲ್ಲೆಲ್ಲ ಪೂಜೆ ಮುಗಿದಿತ್ತು. ಸೊ ನಮ್ಮ ಟೀಚರ್ಸ್ಗೆಲ್ಲ ವಿಶ್ ಮಾಡಿ ಮಾತಾಡ್ಸ್ಕೊಂಡು ಅಲ್ಲೇ ಕೂತಿದ್ದೆ. ಸೊ ನಮ್ಮ ಮ್ಯಾಮು ನಮ್ಮ ಮದುವೆ ಪಾಪಗೂ ಪೂಜೆ ಮಾಡೋದಕ್ಕೆ ಅಂತ ಮಂಗಳಾರತಿ ತಟ್ಟೆ ಕೊಟ್ಟಿದ್ರು. ಸೊ ನಮ್ಮ ಮದುವೆ ಪಾಪ ಪೂಜೆ ಮಾಡಿದ್ದು, ನಮ್ಮ ಮುದ್ದು ಗಣೇಶಂಗೆ ವಿಶ್ ಮಾಡಿದ್ದು, ನಮ್ಮ ಟೀಚರ್ ಜೊತೆ ಎಲ್ಲ ಗ್ರೂಪ್ ಫೋಟೋ ತೊಗೊಂಡು ಆಚೆ ಬಂದೆ. ಸೊ ಬನ್ನಿ ನಮ್ಮ ಸ್ಕೂಲ್ನ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲೆಲ್ಲ ನಾವೆಲ್ಲ ಊಟಕ್ಕೆ ಕೂತ್ಕೋತಿದ್ವಿ. ಸೊ ಈ ಕಡೆ ಡೌನ್ ಸೈಡ್ ನೋಡಿದಾಗೆಲ್ಲ ನನಗೆ ಏನು ನೆನಪಾಗುತ್ತೆ ಅಂದರೆ, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ನಾನು ಅಳ್ತಿದ್ದೆ ಸ್ಕೂಲ್ಗೆ ಹೋಗಲ್ಲ ಅಂತ ಎಲ್ಲ. ಸೊ ಇಬ್ಬರು ಬಾಯಮ್ಮ ಆಂಟಿ, ನಮ್ಮ ಹೆಡ್ ಮಿಸ್ ಕಮಲಮ್ಮ ಮಿಸ್ ಅಂತ, ಅವ್ರು ರಿಟೈರ್ಡ್ ಆಗಿದ್ದಾರೆ. ಅವರು ನಮ್ಮಮ್ಮ ಎಲ್ಲ ನನಗೆ ಇಳ್ಕೊಂಡು ಬರೋರು ಸ್ಕೂಲ್ಗೆ. ಅಂದರೆ ನಮ್ಮ ಮನೆ ಮುಂದೆ, ಸ್ಕೂಲ್ ಮುಂದೆನೇ ಮನೆ ಇತ್ತು. ಸೊ ಆದ ಕಾರಣ ನಾನು ರಜಾ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಪ್ರತಿದಿನ ಬೆಳಗ್ಗೆ ಆದರೆ ನಾನು ಒಂದು ರೀಸನ್ ಹುಡುಕ್ತಿದ್ದೆ, ಹೊಟ್ಟೆ ನೋವು, ತಲೆನೋವು, ಆ ನೋವು ಈ ನೋವು ಅಂತ ರಜಾ ಹಾಕೋದಕ್ಕೆ. ಬಟ್ ಏನೂ ಕೇಳ್ತಿರ್ಲಿಲ್ಲ. ಸ್ಕೂಲ್ ಒಳಗಡೆ ಬಂದು ಮನಿಕೋ ಅಂತ ಅಂದ್ಬಿಟ್ಟು ಹೊಡೆದು ಕರ್ಕೊಂಡು ಹೋಗೋರು ನನಗೆ. ಅಷ್ಟು ತುಂಬ ಹತ್ತಿದ್ದೀನಿ. ಪ್ರತಿಯೊಂದು ಕ್ಲಾಸ್ ನೋಡಿದಾಗೆಲ್ಲ ನಾನು ಎಷ್ಟು ಹತ್ತಿದ್ದೆ, ಎಷ್ಟು ಒದೆ ತಿಂದಿದ್ದೆ. ಪ್ರತಿಯೊಂದು ಕ್ಲಾಸಲ್ಲೂ ತುಂಬ ಒದೆ ತಿಂದಿದ್ದೀನಿ ನಾನು. ಅವಾಗೊಂಥರ ಗಲ್ಲಿ ನಾನು ಬರೀ ಆಟ ಆಡಬೇಕು, ನಂಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಬರೀ ಆಟ ಆಡಬೇಕು ಅಂತ ಬರೀ ಆಟ ಆಡೋಕ್ಕೆ ಹೋಗ್ತಿದ್ದೆ. ಸೊ ಆಮೇಲೆ ತುಂಬ 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 ಒಂಥರ ತಲಾಟೆ ಮಾಡ್ತಿದ್ದೆ, ಒದೆ ತಿಂದಿದ್ದೀನಿ. ತುಂಬ ಒಂಥರ ಮೆಮೊರೀಸು. ಹಾಗೂ ಇಲ್ಲಿನ ಫ್ರೆಂಡ್ಸ್, ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವರು. ಸೊ ಒಂಥರ ಗೋಲ್ಡನ್ ಲೈಫು, ತುಂಬ ಒಳ್ಳೆ ಕಾಲೇಜು. ನಮ್ಮ ಕನ್ನಡ ಮೀಡಿಯಮ್ ಸ್ಕೂಲ್ನ ಮಾತಲ್ಲಿ ವರ್ಣಿಸೋಕ್ಕೆ ಆಗಲ್ಲ ಅಂತ ಒಳ್ಳೆ ಸ್ಕೂಲು. ಸೊ ಗೌರ್ಮೆಂಟ್ ಸ್ಕೂಲ್ನ ಯಾವ ಸ್ಕೂಲು ಬೀಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಪ್ರಸಾದ ತಿಂದ್ಕೊಂಡು ನಾನು ಅದ್ವಿ ರಿಟರ್ನ್ ಮನೆಗೆ ಹೋಗೋಣ ಅಂತ ಆಚೆ ಹೋಗ್ತಿದ್ವಿ. ಸೊ ನಮ್ಮ ಬೀದಿ ಗಣೇಶನ ನಾನು ಸಂಜೆ ತೋರಿಸ್ಕೊಡ್ತೀನಿ. ಏನಕ್ಕೆ ಅಂದರೆ ನಮ್ಮ ಬೀದಿ ದೀಸರ ಜೋರಾಗಿ ಮಾಡ್ತಿದ್ದಾರೆ, ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ. ಸೊ ಸಂಜೆ ಹೊತ್ತು ನೋಡಿದ್ರೇ ಮಜಾ ಬರೋದು. ಸೊ ಫೈನಲಿ ಸಂಜೆ ಆಯಿತು. ಯಾರೋ ಚಂದ್ರ ನೋಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಸೊ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ನಮ್ಮ ಸ್ನೇಹ ಪೂರ್ವ ಗೆಳೆಯರ ಬಳಗ ರಾಮನಗರ. ಇನ್ನೇನು ಪೂಜೆ ಸ್ಟಾರ್ಟ್ ಆಗಬೇಕಿತ್ತು. ನಾನು ನಮ್ಮ ಅಣ್ಣ ಗಾಡಿ ಮನೆ ಹತ್ರ ನಿಲ್ಲಿಸಿದ್ದು, ಹೋದ್ವಿ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು, ಮಹಾಮಂಗಳಾರತಿ ನಡೆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬೇಡ್ಕೊಂಡಿದ್ದು, ಹಾಗೆ ಮಂಗಳಾರತಿ ಎಲ್ಲ ತೊಗೊತಾ. ಸೊ ತೆಂಗಿನಕಾಯಿ ಹೊಡೆದ್ರೆ ಪೂಜೆ ಮುಗ್ದಾಗೆ. ಸೊ ತೆಂಗಿನಕಾಯಿ ಹೊಡೆದು ವೆಯ್ಟ್ ಮಾಡ್ತಿದ್ವಿ. ಎಲ್ಲ ಅಕ್ಕಪಕ್ಕದ ಬೀದಿಯಿಂದ ಎಲ್ಲ ಬಂದಿದ್ದರು. ಇನ್ನೇನು ಪ್ರಸಾದ ಹಂಚೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ಹಾಗೆ ಪೂಜೆ ಮುಗ್ದಿರೋ ಖುಷಿಗೆ ಎಲ್ಲ ಪಟಾಕಿ ಎಲ್ಲ ಜೋರಾಗಿ ಹೊಡ್ದು ಆಚರಿಸ್ತಿದ್ವಿ. ಸೊ ಬನ್ನಿ ಒಂದ್ಸಲ ನಮ್ಮ ಮುದ್ದು ಗಣೇಶನ ನೋಡ್ಕೊಂಬಿಡಿ. ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಬೀದಿ ಹುಡುಗರೆಲ್ಲ ಸೇರಿ. ಸೊ ಅಂತ ಹೇಳ್ತಾ ಎಲ್ಲರೂ ಫೋಟೋ ಹೊಡ್ಸ್ಕೊತಿದ್ರು. ಅದಕ್ಕೆ ನಾನು ಅದ್ವಿನೂ ಇಬ್ಬರು ಹೊಡ್ಸ್ಕೊಂಡ್ವಿ. ಹಾಗೆ ನಿಮ್ಮ ಗಣೇಶ ಹಬ್ಬ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.